ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಕುಂಭ ರಾಶಿಯು ರಾಶಿ ಚಕ್ರದ 11ನೇ ರಾಶಿಯಾಗಿದೆ. ಕುಂಭ ರಾಶಿಯು ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಕುಂಭ ರಾಶಿಯ ಗ್ರಹಾಧಿಪತಿಯು ಶನಿಯಾಗಿರುತ್ತಾನೆ. ಈಗ ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರೇ ವಿಶೇಷವಾಗಿ ಆಗಸ್ಟ್ 20ನೇ ತಾರೀಕು ಗುರುವಾರದಂದು ಈ ರಾಶಿಯವರಿಗೆ ಯಾವ ರೀತಿಯ ಘಟನೆಗಳು ನಡೆಯಲಿವೆ, ಯಾವ ವಿಷಯಗಳಲ್ಲಿ ಎಚ್ಚರವಾಗಿರಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಜೀವನದಲ್ಲಿ ಒಂದು ಹಠಾತ್ ಸುದ್ದಿ ಬರಬಹುದು. ಅದರ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಬದಲಾವಣೆಗಳ ಬಗ್ಗೆ ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಪಡಬಹುದು. ಇಂದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಪ್ರಮುಖ ವಿಚಾರದ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಂಡರೆ ಇದು ನಿಜವಾಗಿಯೂ ನನ್ನ ಜೀವನದಲ್ಲೇ ನಡೆಯುತ್ತಿದೆಯಾ ಎಂದು ನೀವೇ ಆಶ್ಚರ್ಯಪಡುವ ಸಾಧ್ಯತೆ ಇದೆ. ಹಾಗಾದರೆ ಈ ರಾಶಿಯವರಿಗೆ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವ ರೀತಿಯ ಫಲಿತಾಂಶಗಳು ಇರುತ್ತವೆ ಎಂಬುದನ್ನು ನೋಡೋಣ. ಅದೇ ರೀತಿ ಇಂದು ನೀವು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಸಹ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಶಾಕಿಂಗ್ ವಿಚಾರದ ಬಗ್ಗೆಯೂ ಇಂದು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಸುಮಾರು 10 ನಿಮಿಷಗಳ ಕಾಲ ಗಮನದಿಂದ ಕೇಳಿ. ವಿಶೇಷವಾಗಿ ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಈ ವಿಡಿಯೋ ನಿಮಗೆ ಬಹಳ ಮುಖ್ಯವಾಗಬಹುದು ಎಂದು ಹೇಳಲಾಗುತ್ತದೆ. ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲದ ಸಮಯದಲ್ಲಿ ಶಾಂತವಾಗಿ ಈ ವಿಡಿಯೋವನ್ನು ಕೇಳಿ. ಇದರ ಜೊತೆಗೆ ನೀವು ಜಾಗರೂಕರಾಗಿರಬೇಕಾದ ಒಂದು ಪ್ರಮುಖ ವಿಷಯವನ್ನು ಹೇಳುತ್ತೇನೆ. ಮುಖ್ಯವಾಗಿ ಹೇಳಬೇಕೆಂದರೆ ಇಂದು ಈ ರಾಶಿಯವರ ಜೀವನದಲ್ಲಿ ಹಲವು ಅನಿರೀಕ್ಷಿತ ಬದಲಾವಣೆಗಳ ಸೂಚನೆಗಳು ಕಾಣಿಸುತ್ತಿವೆ. ಈ ರಾಶಿಯವರು ಸಾಮಾನ್ಯವಾಗಿ ತುಂಬ ದಯಾಳು ಮನಸ್ಸಿನವರು. ನಿಮಗೆ ಪರಿಚಯವಿರುವ ಯಾರಿಗಾದರೂ ನಷ್ಟವಾಗಲಿ, ಅನ್ಯಾಯವಾಗಲಿ, ಸಮಸ್ಯೆ ಬರಲಿ ಎಂದು ನೀವು ಕನಸಿನಲ್ಲೂ ಬಯಸುವುದಿಲ್ಲ. ಯಾರಿಗೂ ಕೆಟ್ಟದ್ದನ್ನು ಮಾಡಬೇಕು ಎಂಬ ಮನಸ್ಸು ನಿಮಗಿರುವುದಿಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ನೀವು ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೀರಿ. ಕೆಲಸ ಮಾಡಲು ಬಾರದ ವ್ಯಕ್ತಿಯು ಕೆಲವು ವಿಚಾರಗಳಲ್ಲಿ ಬಹಳ ಚೆನ್ನಾಗಿ ಯೋಚಿಸುತ್ತಾನೆ. ಆದರೆ ನಿಮ್ಮ ಸ್ವಭಾವದಲ್ಲಿ ಕೆಲವೊಮ್ಮೆ ಒಂದು ರೀತಿಯ ಹಠ ಇರುತ್ತದೆ. ನಾನು ಹಿಡಿದ ಮೊಲಕ್ಕೆ 3 ಕಾಲು ಎನ್ನುವಂತೆ ಕೆಲವೊಮ್ಮೆ ನೀವು ನಿಮ್ಮ ಮಾತೇ ಗೆಲ್ಲಬೇಕು ಎಂದು ಹಠ ಹಿಡಿಯುತ್ತೀರಿ. ಈ ಹಠ ಕೆಲವು ಸಂದರ್ಭಗಳಲ್ಲಿ ಒಳ್ಳೆಯದೇ, ಆದರೆ ಕೆಲವು ವಿಷಯಗಳಲ್ಲಿ ನೀವು ಹೊಂದಿಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನೀವು ಬೇಗನೆ ಹೊರಗೆ ಹೇಳಿಕೊಳ್ಳುವುದಿಲ್ಲ. ಎಷ್ಟೇ ನೋವಿದ್ದರೂ ಹೊರಗೆ ನಗುತ್ತಾ ಏನೂ ಆಗಿಲ್ಲ ಎಂಬಂತೆ ಇತರರೊಂದಿಗೆ ಮಾತನಾಡುತ್ತೀರಿ. ಆದ್ದರಿಂದ ಕೆಲವರಿಗೆ ನಿಮ್ಮ ಜೀವನದ ನೋವು ಅರ್ಥವಾಗುವುದಿಲ್ಲ. ಇವರು ತುಂಬ ಸಂತೋಷವಾಗಿದ್ದಾರೆ ಎಂದುಕೊಳ್ಳುತ್ತಾರೆ. ಆದರೆ ನಿಮ್ಮ ಬಗ್ಗೆ ಅಸೂಯೆ ಹೊಂದಿರುವ ಕೆಲವರು ಮಾತ್ರ ಇವರಿಗೆ ಏನಾದರೂ ನಷ್ಟವಾಗಲಿ ಎಂದು ಬಯಸುತ್ತಾರೆ. ಈ ರಾಶಿಯವರು ನೀವು ಯಾರನ್ನಾದರೂ ಬೇಗನೆ ನಂಬಿದರೆ ಅವರು ನಿಮ್ಮನ್ನು ದೀರ್ಘಕಾಲದಿಂದ ಮೋಸ ಮಾಡಲು ಪ್ರಯತ್ನಿಸುತ್ತಿದ್ದರೂ ನಿಮಗೆ ಅದು ಗೊತ್ತಾಗದೇ ಇರಬಹುದು. ನೀವು ಕೆಲವು ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ನಂಬುವ ಸ್ವಭಾವ ಹೊಂದಿದ್ದೀರಿ. ಆದ್ದರಿಂದ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ನಿಮ್ಮ ಆಸ್ತಿ, ಕುಟುಂಬ ಮತ್ತು ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೆ ಹೇಳಬೇಡಿ. ಕಳೆದ ಕೆಲವು ಸಮಯದಿಂದ ಒಬ್ಬ ಮಹಿಳೆ ಅಥವಾ ಒಬ್ಬ ಪುರುಷನ ಕಾರಣದಿಂದಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಹೋಗುತ್ತಿವೆ ಎಂಬ ಅನುಮಾನ ನಿಮಗೆ ಇರಬಹುದು. ನಿಮ್ಮ ಮನಸ್ಸಿಗೂ ಕೆಲವೊಮ್ಮೆ ಹಾಗೆ ಅನಿಸುತ್ತಿರಬಹುದು. ಆದರೆ ನಿರ್ದಿಷ್ಟವಾಗಿ ಯಾರ ಮೇಲೆ ಅನುಮಾನ ಪಡಬೇಕು ಎಂಬುದು ನಿಮಗೆ ತಿಳಿಯದೇ ಇರಬಹುದು. ಇದರ ಜೊತೆಗೆ ಹಣದ ವಿಚಾರದಲ್ಲೂ ಕೆಲವು ಸಮಸ್ಯೆಗಳನ್ನು ನೀವು ಕಳೆದ ಕೆಲವು ದಿನಗಳಿಂದ ಗಮನಿಸುತ್ತಿರಬಹುದು. ನಿಮ್ಮ ಕೈಗೆ ಬರಬೇಕಾದ ಹಣ ಸಮಯಕ್ಕೆ ಬರುತ್ತಿಲ್ಲ. ಕೆಲವು ವಿಚಾರಗಳಲ್ಲಿ ಅದೃಷ್ಟ ಕೈ ಹಿಡಿದಂತೆ ಬಂದು ಮತ್ತೆ ದೂರವಾಗುತ್ತಿರುವ ಅನುಭವವೂ ಆಗುತ್ತಿರಬಹುದು. ಆದರೂ ದೇವರು ನೋಡಿಕೊಳ್ಳುತ್ತಾನೆ. ನಮಗೆ ಬರಬೇಕಾದದ್ದು ಬಂದೇ ಬರುತ್ತದೆ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲವಲ್ಲ ಎಂಬ ಒಳ್ಳೆಯ ಮನಸ್ಸಿನಿಂದ ನೀವು ಎಲ್ಲರನ್ನೂ ನಿಮ್ಮವರೇ ಎಂದು ಭಾವಿಸುತ್ತೀರಿ.
ಆದರೆ ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಬಹಳ ವಿಶೇಷವಾದ ಸಮಯ ಎಂದು ಹೇಳಲಾಗಿದೆ. ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವ ಸಾಧ್ಯತೆ ಇದೆ. ಅವಳು ನಿಮ್ಮ ಕುಟುಂಬಕ್ಕೆ ಹತ್ತಿರವಿರುವ ವ್ಯಕ್ತಿಯಾಗಿರಬಹುದು ಅಥವಾ ನಿಮ್ಮೊಂದಿಗೆ ತುಂಬ ಆತ್ಮೀಯವಾಗಿ ಇರುವ ವ್ಯಕ್ತಿಯಾಗಿರಬಹುದು. ನಿಮ್ಮೊಂದಿಗೆ ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಾ ನಿಮ್ಮ ಕುಟುಂಬಕ್ಕೂ ತುಂಬ ಹತ್ತಿರವಾಗಿರುವಂತೆ ನಡೆದುಕೊಳ್ಳಬಹುದು. ನೀವು ಕೂಡ ಇವರು ನಮ್ಮವರೇ, ನಮ್ಮ ಒಳ್ಳೆಯದನ್ನೇ ಬಯಸುವವರು, ನಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸುತ್ತೀರಿ. ಭವಿಷ್ಯದಲ್ಲಿ ಇವರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ಎಂದು ನೀವು ನಂಬುತ್ತಿರಬಹುದು. ಈ ರಾಶಿಯವರ ಸ್ವಭಾವವೇ ಹೀಗಿರುತ್ತದೆ. ಒಮ್ಮೆ ಯಾರನ್ನಾದರೂ ನಮ್ಮವರು ಎಂದು ಭಾವಿಸಿದರೆ ಅವರಿಗಾಗಿ ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತೀರಿ. ಅಂತಹ ವ್ಯಕ್ತಿಯ ಮೇಲೆ ನಿಮಗೆ ಸಾಮಾನ್ಯವಾಗಿ ಯಾವುದೇ ಅನುಮಾನ ಇರುವುದಿಲ್ಲ. ಕೆಟ್ಟ ಉದ್ದೇಶದಿಂದ ಅವರನ್ನು ನೋಡುವುದೂ ಇಲ್ಲ. ಆದರೆ ಇಂದು ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ಕೆಲವು ಅನಗತ್ಯ ವಿಚಾರಗಳನ್ನು ಇತರರಿಗೆ ಹೇಳುವ ಸಾಧ್ಯತೆ ಇದೆ. ಈ ಜ್ಯೋತಿಷ್ಯ ವಿವರಣೆ ಹೇಳುತ್ತದೆ, ನಿಮ್ಮ ಬಗ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿರಬಹುದು. ನಿಮ್ಮನ್ನು ಇಷ್ಟಪಡದ ವ್ಯಕ್ತಿಗಳ ಬಳಿ ನಿಮ್ಮ ಬಗ್ಗೆ ಚಾಡಿ ಹೇಳಬಹುದು. ಇದರ ಪರಿಣಾಮವಾಗಿ ನೀವು ಕೈಗೆತ್ತಿಕೊಳ್ಳುವ ಕೆಲವು ಕೆಲಸಗಳು ನಿಧಾನವಾಗಬಹುದು. ನೀವು ಮಾಡಲು ಯೋಚಿಸುತ್ತಿರುವ ಕೆಲಸಗಳು ನಿಮಗಿಂತ ಮುಂಚೆಯೇ ಬೇರೆಯವರಿಗೆ ತಿಳಿದು ಅವರು ಅದನ್ನು ಬಳಸಿಕೊಳ್ಳುವ ಪರಿಸ್ಥಿತಿಯೂ ಬರಬಹುದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅಸುರಕ್ಷಿತ ಭಾವನೆ ಮೂಡಬಹುದು. ಕಳೆದ ಕೆಲವು ಸಮಯದಿಂದ ಈ ವ್ಯಕ್ತಿಗಳು ಯಾವಾಗ ಹೊರಗೆ ಬರುತ್ತಾರೆ ಎಂದು ನೀವು ಕಾಯುತ್ತಿದ್ದರೆ ಈ ಸಮಯ ಈಗ ಬಂದಿದೆ ಎಂದು ಈ ಜ್ಯೋತಿಷ್ಯ ಫಲದಲ್ಲಿ ಹೇಳಲಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆಯೊಳಗಿನ ಸಮಯದಲ್ಲಿ ನೀವು ಕೆಲವರ ಸಂಭಾಷಣೆಗಳನ್ನು ಕೇಳಿ ಆಶ್ಚರ್ಯಪಡಬಹುದು. ನೀವು ಇದು ನಿಜವೇ, ಇವರು ನನ್ನ ಬಗ್ಗೆ ಹೀಗೆ ಯಾವತ್ತೂ ಯೋಚಿಸಿರಲಿಲ್ಲ, ಇವರು ಈ ರೀತಿಯ ಮಾತುಗಳನ್ನು ಆಡುತ್ತಾರಾ ಎಂದು ಆಶ್ಚರ್ಯಪಡುವ ಸಾಧ್ಯತೆ ಇದೆ. ನೀವು ಅವರೊಂದಿಗೆ ಜಗಳ ಮಾಡಬೇಕು ಅಥವಾ ಅವರನ್ನು ಅವಮಾನಿಸಬೇಕು ಎಂಬ ಆಲೋಚನೆ ನಿಮಗೆ ಬರುವುದಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ನೋವು ಮತ್ತು ಕೋಪ ಮೂಡಬಹುದು. ವಿಶೇಷವಾಗಿ ನೀವು ತುಂಬ ನಂಬಿಕೆ ಇಟ್ಟಿದ್ದ ವ್ಯಕ್ತಿಗಳು ನಿಮ್ಮ ಬಗ್ಗೆ ಈ ರೀತಿಯಾಗಿ ಮಾತನಾಡಿರುವುದು ನಿಮಗೆ ತುಂಬ ನೋವು ಕೊಡಬಹುದು. ಆದರೆ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮ ಜೀವನದಲ್ಲಿ ಕೊನೆಗೂ ಒಳ್ಳೆಯದೇ ನಡೆಯುತ್ತದೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಆದರೆ ಎಲ್ಲವನ್ನ ದೇವರ ಮೇಲೆ ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳಬೇಡಿ. ಇಂದು ಶನಿಯ ಕೆಲವು ಪ್ರಭಾವಗಳಿಂದ ನಿಮ್ಮ ಕರ್ಮಗಳಿಗೆ ಸಂಬಂಧಿಸಿದ ಪರೀಕ್ಷೆಗಳು ಎದುರಾಗಬಹುದು. ರಾತ್ರಿಯ ಸಮಯದಲ್ಲಿ ಚಂದ್ರನ ಪ್ರಭಾವದಿಂದ ನೀವು ಸ್ವಲ್ಪ ಭಾವನಾತ್ಮಕವಾಗುವ ಸಾಧ್ಯತೆಯೂ ಇದೆ. ರಾಹುಕೇತುಗಳ ಪ್ರಭಾವದಿಂದ ಕೆಲವು ಅನಿರೀಕ್ಷಿತ ವಿಚಾರಗಳು ಅಥವಾ ಕೆಲವು ಸತ್ಯಗಳು ನಿಮ್ಮ ಮುಂದೆ ಬರಬಹುದು. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಹಲವು ರೀತಿಯ ಆಲೋಚನೆಗಳು ಮೂಡಬಹುದು. ಆದರೆ ಈ ವಿಷಯ ಕೊನೆಗೆ ನಿಮಗೆ ಒಳ್ಳೆಯದಕ್ಕಾಗಿಯೇ ಇರಬಹುದು. ಇಂದು ನಿಮ್ಮ ನಷ್ಟಕ್ಕೆ ಕಾರಣವಾಗಬೇಕೆಂದೇನಿಲ್ಲ. ನಮ್ಮ ಸುತ್ತಲೂ ತಪ್ಪು ವ್ಯಕ್ತಿಗಳನ್ನು ಇಟ್ಟುಕೊಂಡು ಅವರಿಗೆ ನಿರಂತರವಾಗಿ ಅವಕಾಶ ನೀಡುತ್ತಿದ್ದರೆ ಒಂದು ದಿನ ಅವರ ನಿಜವಾದ ಸ್ವಭಾವ ನಮಗೆ ತೊಂದರೆ ಕೊಡಬಹುದು. ಆದ್ದರಿಂದ ಇಂದು ಕೆಲವು ವ್ಯಕ್ತಿಗಳ ನಿಜವಾದ ಮುಖ ನಿಮಗೆ ತಿಳಿದು ಬಂದರೆ ಅದನ್ನು ಒಂದು ಎಚ್ಚರಿಕೆಯ ಸೂಚನೆಯಾಗಿ ತೆಗೆದುಕೊಳ್ಳಿ. ನೀವು ಈ ವಿಷಯವನ್ನು ಗಮನಿಸಿ ಮುಂದೆ ಜಾಗರೂಕತೆಯಿಂದ ನಡೆದುಕೊಂಡರೆ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು. ಅದೇ ರೀತಿ ಕೆಲವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ಆದರೆ ಇಂದು ನೀವು ಕೆಲವು ಮುಖ್ಯ ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ನಿಮ್ಮ ಮನಸ್ಸಿನಲ್ಲಿರುವ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಎರಡನೆಯದಾಗಿ, ಭವಿಷ್ಯದಲ್ಲಿ ನೀವು ಮಾಡಲು ಯೋಚಿಸುತ್ತಿರುವ ಕೆಲಸಗಳ ಬಗ್ಗೆ ಎಲ್ಲರಿಗೂ ಹೇಳುತ್ತಾ ಹೋಗಬೇಡಿ. ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ ಅವುಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳುವುದು ಮುಖ್ಯ. ಇಂದು ಶನಿಯ ಪ್ರಭಾವವನ್ನು ಶಾಂತಗೊಳಿಸಲು ಎಂಬ ನಂಬಿಕೆಯ ಪ್ರಕಾರ ಕಪ್ಪು ಎಳ್ಳು, ಬಟ್ಟೆ ಅಥವಾ ಚಪ್ಪಲಿಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಬಹುದು. ಸಂಜೆಯ ವೇಳೆಯಲ್ಲಿ ನಿಮ್ಮ ಮನೆಯಲ್ಲೊಂದು ದೀಪವನ್ನು ಬೆಳಗಿಸಬಹುದು. ಯಾರಿಗಾದರೂ ಆಹಾರ ಅಥವಾ ನೀರನ್ನು ದಾನ ಮಾಡಬಹುದು. ಇಂತಹ ದಾನ ಧರ್ಮಗಳನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕ ಭಾವನೆ ಸಿಗುತ್ತೆ. ಇದು ನಮ್ಮ ಆಧ್ಯಾತ್ಮಿಕ ನಂಬಿಕೆಯೂ ಕೂಡ. ನೀವು ದಾನ ಮಾಡಬೇಕೆಂದು ಬಯಸಿದರೆ ಇಂದು ಸಂಜೆ ಸಾಧ್ಯವಾದಷ್ಟು ಬೇಗ ಮಾಡಬಹುದು. ನಿಮ್ಮ ಕೈಲಾದಷ್ಟು ಸಣ್ಣ ಸಹಾಯವನ್ನಾದರೂ ಅಗತ್ಯವಿರುವವರಿಗೆ ಮಾಡಿ. ಯಾರಿಗಾದರೂ ಆಹಾರ ನೀಡಿ, ನೀರು ನೀಡಿ ಅಥವಾ ನಿಮ್ಮಿಂದ ಸಾಧ್ಯವಾದ ಸಹಾಯವನ್ನು ಮಾಡಿ. ದಾನ ಮತ್ತು ಸಹಾಯ ಮಾಡುವ ಮನೋಭಾವ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಹಾಗಾದರೆ
ಇಂದು ನೀವು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೆ ಹೇಳಿಕೊಳ್ಳಬಾರ್ದು. ಹಣದ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಯಾರನ್ನಾದರೂ ಅತಿಯಾಗಿ ನಂಬುವ ಮೊದಲು ಒಮ್ಮೆ ಯೋಚಿಸಿ ಮತ್ತು ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತವಾಗಿಟ್ಕೊಳ್ಳಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಶ್ರೀ ಮಾತ್ರೆಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಸದಾ ಒಳ್ಳೆಯದೇ ನಡೆಯಲಿ. ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲಿರಲಿ. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಹರ ಹರ ಮಹಾದೇವ್. ಎಲ್ಲರಿಗೂ ಧನ್ಯವಾದಗಳು.